ಬಿಸಿ ಬಿಸಿ ಬಾಕ್ಲೆ ಇಡ್ಲಿ ವಡಾ ಪಲಾವ್ ಸೆಂಟರ್ ಅಂತೇಳಿ ನೀವು ಟ್ರೈ ಮಾಡ್ಬೋದು. ಬೆಸ್ಟ್. ನೀವು ಗಜೇಂದ್ರಗಡದಲ್ಲಿ ಅಥವಾ ಈ ಸೈಡ್ ಬಾದಾಮಿ ಅಥವಾ ಆ ಸೈಡ್ ಹೋಗುವಾಗ ಬಂದು ಒಂದ್ಸಲ ಟ್ರೈ ಮಾಡ್ಬೋದು ನೀವು. ಹಲೋ ಗಾಯ್ಸ್, ನಮಸ್ಕಾರ. ಆ್ಯಂಡ್ ಇವತ್ತಿನ ವಿಡಿಯೋಗೆ ಆ್ಯಂಡ್ ಬೆಳಗ್ಗೆ ನಾವು ನಮ್ಮ ಬಾಕ್ಲೆ ಇಡ್ಲಿ ವಡಾ ಸೆಂಟರ್ಗೆ ಹೋಗಿದ್ವಿ. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಗಜೇಂದ್ರ ಪರ್ವತ ಮತ್ತು ಕಾಲೇಶ್ವರ ದರ್ಶನ ಪಡೆಯೋಕ್ಕೆ. ಸೋಮವಾರ ಬೆಳಗ್ಗೆನೆ ಎದ್ದು ಹೋಗ್ತಾ ಇದ್ದೀವಿ ಮತ್ತು ಅಲ್ಲಿನ ವಿಶಿಷ್ಟ ಮತ್ತು ಏನೇನು ಆಶ್ಚರ್ಯಗಳು ಇದ್ದಾವೆ ಅಲ್ಲೆಲ್ಲ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಹೋಗುವ ದಾರಿಯಲ್ಲಿ ನಿಮಗೊಂದು ಚಿಕ್ಕದಾದ ಟೈಮ್ ಲ್ಯಾಪ್ಸ್ ಹೇಗಿದೆ ಅಂತ ನೋಡಿ. ಕಾಲೇಶ್ವರ ಇಲ್ಲಿ ನೋಡ್ಬೋದು. ರಥದ ಒಂದು ಚಕ್ರ ಇಲ್ಲೇ ಇದೆ. ಆ್ಯಂಡ್ ಇದು ಮುಪ್ಪಾಗಿದ್ದು ಹಲೋ ಗಾಯ್ಸ್, ನಮಸ್ಕಾರ. ಆ್ಯಂಡ್ ನಾನು ನಿಮ್ಮ ಪ್ರೀತಿ ಅಮೃತ್ ಬದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಮ್ಮ ಕಾಲೇಶ್ವರ ಟೆಂಪಲ್ಗೆ ಬಂದಿದ್ದು ಆ್ಯಂಡ್ ಟೆಂಪಲ್ನ ವ್ಯೂ ಮತ್ತು ನಿಮಗೆ ಅಲ್ಲಿನ ವಿಶಿಷ್ಟ ಒಂದು ಇದು ಇದೆ, ಪವಾಡ ಕೂಡ ಇದೇನು, ಅದ್ರ ಬಗ್ಗೆನೂ ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದು. ಆ್ಯಂಡ್ ಕಾಲೇಶ್ವರಕ್ಕೆ ಬಂದಿದ್ದು ಇಲ್ಲಿನ ವಿಡಿಯೋ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಹೇಗಿದೆ ಅಂತ ಕಾಲೇಶ್ವರ ನೋಡ್ಕೊಂಡು ಬರೋಣ ಬನ್ನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ರಥಕ್ಕಾಗಿ ಇರುವ ಒಂದು ಜಾಗ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿನ ಜನರು ತುಂಬಾ ಪ್ಲಾಸ್ಟಿಕ್ ನೋಡ್ಬೋದು ಎಷ್ಟಕ್ಕೊಂದು ಇದು ಮಾಡ್ತಾ ಇದ್ದಾರೆ, ಯೂಸ್ ಮಾಡಿದ್ದಾರೆ. ಇದು ನಮ್ಮ ಕಾಲೇಶ್ವರ ದೇವರ ರಥ. ಈ ರೀತಿ ಇದೆ ಇಲ್ಲಿನ ವ್ಯೂ. ಆ್ಯಂಡ್ ಈಗ ನಾವು ಹೋಗೋಣ ಮೇಲ್ಗಡೆ, ಬನ್ನಿ ಹೋಗೋಣ. ಅವಜಾ ಪರ್ गाड़ी छोड़ी हो रहा। हाँ गाड़ी छोड़ी हो रहा है छोड़ा गाड़ी जाने।
ಆ್ಯಂಡ್ ನೀವು ಬಂದರೆ ನಿಮ್ಮ ಬೈಕ್ ಅಥವಾ ಗಾಡಿ ತಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ, ನೀವು ಪಾರ್ಕಿಂಗು ಕೂಡ ಮಾಡ್ಬೋದು. ಆ್ಯಂಡ್ ನಾವಿಲ್ಲಿ ಸ್ಲಿಪ್ಪರ್ ಕೂಡ ಬಿಟ್ಟಿದ್ದೀವಿ. ಆ್ಯಂಡ್ ಹೋಗೋಣ ಬನ್ನಿ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇದೆ ಇಲ್ಲಿನ ವ್ಯೂ. ಬಸವಣ್ಣ ಟೆಂಪಲ್ ಇಲ್ಲಿ ಗಣೇಶನ ವಿಗ್ರಹ ಇದೆ. ಸರಸ್ವತಿ ಅನಿಸುತ್ತೆ. ಮಂಟಪ ಈ ಕಡೆ ನೋಡ್ಬೋದು ನೀವು. ಇಲ್ಲಿನ ಮೆಟ್ಲುಗಳು ತುಂಬಾ ಚಿಕ್ಕದಾಗಿದ್ದಾವೆ. ಆ್ಯಂಡ್ ನಿಮಗೆ ಒಂದೊಂದು ಮೆಟ್ಲಿಗೆ ಇಷ್ಟಿಷ್ಟು ಗ್ಯಾಪ್ ಅಂತ ಸಿಗುತ್ತೆ. ನೀವು ಈ ಗ್ಯಾಪಲ್ಲಿ ಚೆನ್ನಾಗಿ ನೀವು ವಿಶ್ರಾಂತಿ ತೆಗೆದುಕೊಂಡು ಹೋಗ್ಬೋದು. हट्टी नावेल पूजा ते नावेल खाते खोगो खाई खोगो गेले ते दोंड मंग्या दोंड तो कोर तो कने तो बट पोय मछली ने बडने हिडते पासा बाला से खोगो गेले तो मंग्या दोंड ನೋಡಬಹುದು. पूजा कोड़ी के पूरा लगा है ते घरी है वो बड़ी खुद से थाल बन गई. हनुमान टेंपल. था ऊपर गाड़ी ले गए का? हेलो था ऊपर गाड़ी ले गए गाड़ी तो हाय वार से मार के नांग ओके ಗೊತ್ತನೇ ಅಂತ ಚಣ್ಣ ಹೋದಕೋ ಚಣ್ಣ ಹಾಕಿ ಚಣ್ಣ ಕೊಡ ಮೆಟ್ಲು ಸೇಗ ಮೆಟ್ಲು ಏನು ಕೂಡ ವಾಟ್ ಸೇಗ ತದೇಗ था वार से जान हां हां ಮತ್ತೆ ಚಣ नहीं पास होना चढ़ा में नहीं चढ़ा हां पूरा इಳಿದ ವರ್ಷ ಬಾತೆ ಹಾಕ್ತು ಅಂತೋಡಿ ಚಡಬಹುದು ಅಂತ ತಿಕ್ಕೊಡ್ತಿ ಚಡ ಅಂತ ನೋಡ್ಬೋದು. ಮೊನ್ನೆ ತಾನೇ ಕಾರ್ತಿಕ ಮಾಸ ಆಯಿತು. ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು. ಏ ಆ್ಯಂಡ್ ಇವಿನೇ ತುಂಬಾ ಇಲ್ಲಿಂದ ಚಿಕ್ಕ ಚಿಕ್ಕ ಮೆಟ್ಲಿದ್ದು ಈಗ ದೊಡ್ಡ ಮೆಟ್ಲು. ಈ ತುಂಬಾ ಒಂದು 80 ಡಿಗ್ರಿ ಇದು ಇದ್ದಾವೆ. ತುಂಬಾ ಹೈಟ್ ಆಗಿದ್ದಾವೆ ಇವು ಮೆಟ್ಲುಗಳು, ನೋಡ್ಬೋದು ನೀವು.
ಅದೇ ರೀತಿಯಾಗಿ ಈ ಬೆಟ್ಟವನ್ನು ಹತ್ತುವ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇದರ ನೆಕ್ಸ್ಟ್ ಪಾರ್ಟ್ ಬರುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಆಗಿ ಇದ್ರ ಬಗ್ಗೆ ವಿಶೇಷತೆ ಮತ್ತು ಅದರ ಒಂದು ಅಂತರ್ಗಂಗೆ ಬಗ್ಗೆ ಮತ್ತು ಅಲ್ಲಿನ ಇದರ ಬಗ್ಗೆ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಆ್ಯಂಡ್ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಹೋಗಿ ಫಾಲೋ ಮಾಡಿ ಅಮೃತಪದಿ. ಆ್ಯಂಡ್ ಈ ವಿಡಿಯೋ ಹೇಗೆ ಅನಿಸುತ್ತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗೋಣ ನಾಳೆ ಸಾಯಂಕಾಲ 5 ಗಂಟೆಗೆ ಅಮೃತಪದಿ ಯೂಟ್ಯೂಬ್ ಚಾನಲ್ನಲ್ಲಿ. ಬೆಳಗಾವ್